اللهم صل على سيدنا محمد وعلى آل سيدنا محمد وبارك وسلم عليه وعلى آله. أعوذ بكلمات الله التامات من شر ما خلق. بسم الله الذي لا يضر مع اسمه شيء في الأرض ولا في السماء هو السميع العليم. വേദിയിൽ ഉപവിഷ്ടരായ സയ്യിദന്മാർ, മറ്റു നേതാക്കൾ, ഇവിടെ ഒരുമിച്ച് കൂടിയ പ്രിയപ്പെട്ട നേതാക്കളെ, പ്രവർത്തകർ, അൽഹംദുലില്ലാ, നാം എല്ലാവരും ഇവിടെ സംഗമിച്ചിരിക്കുന്നുള്ളത് നമ്മുടെ എല്ലാം നാം ഇന്ന് അനുഭവിക്കുന്ന ഈ മഹത്തായ ദീനിൻ്റെ വിശ്വാസവും മറ്റ് കാര്യങ്ങളിലേക്കെല്ലാം കൃത്യമായ ഇടപെടലുകൾ നടത്തി നമ്മെ നാമാക്കി മാറ്റിയ നമ്മുടെ ഉലമാ കൂർഗ് ജംഇയ്യത്തുൽ ഉലമാ എന്ന മഹത്തായ പണ്ഡിത സംഘടന ഉദയം ചെയ്ത് 50 വർഷം പൂർത്തിയാവുകയാണ്. അതിൻ്റെ ഭാഗമായി ഗോൾഡൻ ജൂബിലി മഹാസമ്മേളനം ഇൻഷാ അല്ലാഹ് നാളെ ഈ നഗരിയിൽ പ്രൗഢമാവാൻ പോവുകയാണ്. അതിന് മുന്നോടിയായാണ് ഇൻഷാ അല്ലാഹ് നമുക്ക് ഏവർക്കും സുപരിചിതരായ ആദരണീയരായ ഹംസ മിസ്ബാഹി ഓട്ടപ്പട ഉസ്താദ് അവരുടെ നല്ല ആത്മീയ പ്രഭാഷണം ഇവിടെ നടക്കാനിരിക്കുകയാണ്. അതുകൊണ്ട് തന്നെ ഉസ്താദ് നേരത്തെ തന്നെ നമ്മുടെ നാട്ടിലേക്ക് എത്തിക്കഴിഞ്ഞിട്ടുണ്ട്. അങ്ങുമിങ്ങും നിൽക്കുന്ന എല്ലാ പ്രിയപ്പെട്ട പ്രവർത്തകരും നേതാക്കളുമെല്ലാം ഈ മഹത്തായ സദസ്സിലേക്ക് കടന്നുവന്ന് നമ്മുടെ ഈ മഹത്തായ സംഗമം വിജയിപ്പിക്കണം. അല്ലാഹു സുബ്ഹാനഹു വ തആല നമ്മയെല്ലാം അവൻ്റെ യഥാർത്ഥ അടിമകളിൽ, മുഅ്മിനീങ്ങളിൽ, നല്ല ഇഖ്ലാസുള്ള അടിമകളിൽ അല്ലാഹു നമ്മയെല്ലാം ചേർത്ത് തരുമാറാവട്ടെ. ಆಮೀನ್ ಯಾ ರಬ್ಬಲ್ ಆಲಮೀನ್. ಕೂರ್ಗ್ ಜಂಇಯ್ಯತುಲ್ ಉಲಮಾ ಇದರ ಬಗ್ಗೆ ಹೇಳುವಾಗ, ಕಳೆದ 50 ವರ್ಷಗಳಿಂದ ಕೊಡಗು ಜಿಲ್ಲೆಯಲ್ಲಿ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಾವು ಸಾಧಿಸಿದಂತಹ ಈ ಪ್ರಗತಿಯ ಹಿಂದೆ ಇರುವಂತಹ ಒಂದು ಬಲು ದೊಡ್ಡ ಶಕ್ತಿ ಅದು ಯಾವುದು ಅಂತ ಕೇಳಿದರೆ ಅದು ಕೂರ್ಗ್ ಜಂಇಯ್ಯತುಲ್ ಉಲಮಾ ಆಗಿದೆ. ಆ ಕಾಲದಲ್ಲಿ ಜಂಇಯ್ಯತುಲ್ ಉಲಮಾದ ಸಾರಥಿಗಳಾಗಿದ್ದಂತಹ, ನಮ್ಮೂರಿನ ಹಿರಿಮೆಯೂ ಗರಿಮೆಯೂ ಆಗಿದ್ದಂತಹ PM ಅಲಿ ಉಸ್ತಾದ್ ನವ್ವರಲ್ಲಾಹು ಮರ್ಕದ, ಶೇಖುನ ಮಹಮೂದ್ ಉಸ್ತಾದ್ ಸಮೇತ ಇರುವಂತಹ ದೊಡ್ಡ ದೊಡ್ಡ ವಿದ್ವಾಂಸರು ಅವರು ಆಲೋಚನೆ ಮಾಡಿ ತೆಗೆದಂತಹ ತೀರ್ಮಾನ ಅತ್ಯಂತ ಸ್ಪಷ್ಟವಾಗಿತ್ತು. ಕಾರಣ, ತದನಂತರ ಇಲ್ಲಿ ಬರುತ್ತಿರುವಂತಹ ಸಮಾಜ ಯಾವುದೇ ಕಾರಣಕ್ಕೂ ಕೂಡ ಹಾದಿ ತಪ್ಪಿ ಹೋಗಬಾರದು. ಪಕ್ಕದಲ್ಲೇ ಇರುವಂತಹ ಕೇರಳ ಸಾಧಿಸಿದಂತಹ ಶೈಕ್ಷಣಿಕವಾದಂತಹ ಪ್ರಗತಿ ನಮ್ಮ ರಾಜ್ಯದಲ್ಲೂ ನಮ್ಮ ಜಿಲ್ಲೆಯಲ್ಲೂ ಕೂಡ ಅದೇ ವೇಗದಲ್ಲೇ ನಡೆಯಬೇಕು ಎಂಬ ಇಚ್ಛಾಶಕ್ತಿ ಅವರಲ್ಲಿತ್ತು. ಅದಕ್ಕೆ ಬೇಕಾಗಿ ಆ ಕಾಲದಲ್ಲಿನ ಉಲಮಾಗಳು ತಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಸರಿಯಾಗಿ ಬಳಸಿಕೊಂಡು ಆ ಸಮಯಕ್ಕನುಸಾರವಾಗಿ ಈ ಕೊಡಗು ಜಿಲ್ಲೆಯಲ್ಲಿ, ಕೊಡಗು ಜಿಲ್ಲೆಯ ಬಗ್ಗೆ ಹೇಳಬೇಕಾಗಿಲ್ಲ, ಎಲ್ಲ ಊರುಗಳಲ್ಲೂ ಎಲ್ಲ ಮೊಹಲ್ಲಾಗಳಲ್ಲೂ ಕೂಡ ಅಲ್ಲಾಹನ ಪವಾಡ ಪುರುಷರಾದಂತಹ, ಆಧ್ಯಾತ್ಮಿಕ ಲೋಕದಲ್ಲಿನ ಅನುಗ್ರಹೀತರಾದಂತಹ ಔಲಿಯಾಗಳ ಪಾವನ ಪಾದ ಸ್ಪರ್ಶದಿಂದ ಪುನೀತಗೊಂಡಂತಹ ಮಣ್ಣಾಗಿದೆ ಕೊಡಗು ಜಿಲ್ಲೆ ಎಂಬುದು. ಈ ಕೊಡಗು ಜಿಲ್ಲೆಯಲ್ಲಿ ಅಂಬಿಯಾಗಳ ವಾರಿಸುಗಳಾದಂತಹ ಉಲಮಾಗಳು ದೀನಿನ ವಿಷಯದಲ್ಲಿ ಇಸ್ಲಾಂ, ಈಮಾನ್ ಮತ್ತು ಇಹ್ಸಾನ್ ಈ ಮೂರು ಕೂಡ ಒಂದು ಸಮಾಜದಲ್ಲಿ ಸಶಕ್ತವಾಗಿ ಬೇರೂರಿದಾಗ ಆ ನಾಡಿನಲ್ಲಿ ಅತ್ಯಂತ ಸುಂದರವಾದಂತಹ ಒಂದು ಬದುಕನ್ನು ಕಾಣಬಹುದು ಎಂಬುದಾಗಿತ್ತು ಅವರ ಪ್ರತಿಜ್ಞೆ. ಅಲ್ಹಮ್ದುಲಿಲ್ಲಾ, ಎಂದು ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ಕಾಣುತ್ತಿರುವಂತಹ ಮದರಸಾಗಳು, ಮಸೀದಿಗಳು, ಕಾಣುತ್ತಿರುವಂತಹ ಯುವಕರ ದೀನಿ ವಿಶ್ವಾಸ ಮತ್ತಿತರ ಎಲ್ಲ ಅಮಲು ಪದಾರ್ಥಗಳಿಂದ, ಅನಗತ್ಯವಾದಂತಹ ಚಟುವಟಿಕೆಗಳಿಂದ ಈ ಸಮಾಜವನ್ನು ತಿದ್ದುವಂತಹ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ.
ಕೂರ್ಗ್ ಜಮ್ಇಯ್ಯತುಲ್ ಉಲಮಾ ಎಂಬ ಈ ಮಹತ್ತಾದಂತಹ ಸಂಘಟನೆ, ಈ ಮಹತ್ತಾದ ವಿದ್ವಾಂಸರ ಸಂಘಟನೆ ಜಿಲ್ಲೆಯ ಮುಸಲ್ಮಾನರ ಅತ್ಯಂತ ಅಂತಿಮ ಶಬ್ದವಾಗಿದೆ. ಎಲ್ಲ ವಿಷಯದಲ್ಲೂ ಕೂಡ ಸಮಸ್ತ ಕೇರಳ ಜಮ್ಇಯ್ಯತುಲ್ ಉಲಮಾ ಎಂಬ ನಮ್ಮ ಅನುಗ್ರಹೀತವಾದಂತಹ ಪಂಡಿತ ಸಂಘಟನೆ 100 ವರ್ಷದ ಹೊಸ್ತಿಲಿನಲ್ಲಿರುವಾಗ, ಅದರ ಶತಮಾನೋಚ್ಚರಣೆ ಇನ್ಶಾ ಅಲ್ಲಾಹ್ ಬರಲಿಕ್ಕಿರುವಾಗ, ನಮ್ಮ ಜಿಲ್ಲೆಯಲ್ಲಿ ನಮ್ಮ ಉಲಮಾಗಳು ನಮಗೆ ಬೇಕಾಗಿ ಭದ್ರ ಬುನಾದಿ ಹಾಕಿಕೊಟ್ಟಂತಹ ಈ ಪಂಡಿತ ಸಂಘಟನೆ ಅಲ್ಹಮ್ದುಲಿಲ್ಲಾ 50ನೇ ವರ್ಷಾಚರಣೆಯನ್ನು ಗೋಲ್ಡನ್ ಜುಬಿಲಿ ಮಹಾ ಸಮ್ಮೇಳನವನ್ನಾಗಿ ನಮ್ಮ ಈ ಆಧ್ಯಾತ್ಮಿಕ ಮಣ್ಣಾದಂತಹ ಎಮ್ಮೆಮಾಡಿನಲ್ಲಿ ನಡೆಯುವಾಗ ಅದಕ್ಕೆ ತೆಗೆದುಕೊಂಡಂತಹ, ಅದಕ್ಕೆ ಬೇಕಾಗಿ ಎತ್ತಿ ಹಿಡಿದಂತಹ ಘೋಷಣೆ ಪರಿಶುದ್ಧವಾದಂತಹ ಕುರ್ಆನಿನ ಘೋಷಣೆಯಾಗಿತ್ತು, ಕುರ್ಆನಿನ ಆಯತ್ತಾಗಿದೆ. ಪರಿಶುದ್ಧವಾದಂತಹ ಕುರ್ಆನಿನಲ್ಲಿ ಹೇಳುತ್ತಿರುವಂತಹ ಕೂನು ಮಅಸ್ ಸಾದಿಕೀನ್, ನೀವೆಲ್ಲರೂ ಕೂಡ ಸತ್ಯವಂತರ ಸಖ್ಯದಲ್ಲಿರಿ ಎಂಬುದಾಗಿದೆ. ಬಹಳ ಸಮಯ ಮತ್ತು ಸಂದರ್ಭಕ್ಕೆ ಅನುಗುಣವಾಗಿ ಹೇಳುವುದಾದರೆ, ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಸತ್ಯ ಅದರ ಮೌಲ್ಯವನ್ನು ಕಳೆದುಕೊಂಡು ಸುಳ್ಳಿಗೆ ಬೇಕಾಬಿಟ್ಟಿಯಾಗಿ ಬೇಕಾದ ಎಲ್ಲ ಮಾರ್ಕೆಟ್ಗಳು ಕೂಡ ಲಭ್ಯವಾಗುತ್ತಿರುವಂತಹ ಸಂದರ್ಭದಲ್ಲಿ ಒಬ್ಬ ವಿಶ್ವಾಸಿಯ ದೈನಂದಿನವಾದ ಬದುಕಿನಲ್ಲಿ ಸತ್ಯ ಎಂಬುದು ಅನಿವಾರ್ಯವಾದಂತಹ ಒಂದು ಸಂಗತಿಯಾಗಿದೆ. ಹುಜೂರ ಅಕ್ರಮ್ ತಾಜದಾರೆ ಮದೀನಾ ಕ ಮುಹಮ್ಮದುರ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ ಅಮೀನ ಆಗಿ ಬೆಳೆದವರು. ಆ ಕಾಲದಲ್ಲಿದ್ದಂತಹ ಎಲ್ಲ ಅನಗತ್ಯ ಕಾರ್ಯಚಟುವಟಿಕೆಗಳಿಗೆ ಪೂರ್ಣ ವಿರಾಮವನ್ನು ಹಾಕುವ ಮೂಲಕ ಒಂದು ಬಲು ದೊಡ್ಡ ಸಮಾಜವನ್ನು ತಿದ್ದಿದಂತಹ ಕೀರ್ತಿ ಪ್ರವಾದಿ ಪೈಗಂಬರ್ ಮುಹಮ್ಮದುರ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಸತ್ಯ ಸಂದೇಶವನ್ನು ನಾವು ಓದಬೇಕು, ಅದರ ಬಗ್ಗೆ ಅಧ್ಯಯನಗಳು ನಡೆಸಬೇಕು. ಅದು ಓದುವಾಗ ನಮಗೆ ಅದು ಅರ್ಥವಾಗುತ್ತೆ. ಪ್ರವಾದಿ ಪೈಗಂಬರ್ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸತ್ಯವನ್ನೇ ಮುಡಿಪಾಗಿಟ್ಟು ಜನರಿಗೆ ಸತ್ಯದ ಮಾದರಿಯನ್ನು, ಮಾರ್ಗವನ್ನು ತೋರಿಸಿಕೊಟ್ಟರು. ನಿಮ್ಮಲ್ಲಿ ನಿಮಗೆ ಬ್ಯುಸಿ ಇರಬಹುದು, ನಿಮಗೇನೇನೋ ಕೆಲಸಗಳಿರಬಹುದು, ನಿಮ್ಮ ವ್ಯಾಪಾರಗಳಿರಬಹುದು, ನಿಮ್ಮ ವಹಿವಾಟುಗಳಿರಬಹುದು, ನಿಮ್ಮ ಮಾತಿರಲಿ, ನಿಮ್ಮ ಮೌನವೂ ಇರಲಿ, ಎಲ್ಲದರಲ್ಲೂ ಕೂಡ ಸತ್ಯವನ್ನು ನೀನು ಎತ್ತಿ ಹಿಡಿಯಬೇಕು. ಸತ್ಯ ಎಂಬುದು ಅನಿವಾರ್ಯವಾದಂತಹ ಒಂದು ಸಂಗತಿಯಾಗಿದೆ. ಸತ್ಯ ಈ ಕಾಲದಲ್ಲಿ ಅದರ ಅರ್ಥವನ್ನು ಕಳೆದುಕೊಳ್ಳುತ್ತಾ ಹೋಗುತ್ತಿದೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಉಲಮಾಗಳು ಆ ಒಂದು ವಿಷಯದಲ್ಲಿ ಬಹಳ ಶ್ರದ್ಧೆ ವಹಿಸಿ ನಮ್ಮನ್ನು ತಿದ್ದುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ. ಪ್ರೀತಿಯ ವಿಶ್ವಾಸಿಗಳೇ, ನಮ್ಮ ದೈನಂದಿನವಾದಂತಹ ಜೀವನ, ಪ್ರತಿಯೊಂದು ವ್ಯಾಪಾರ ಇರಲಿ, ವಹಿವಾಟಿರಲಿ, ಯಾವುದೇ ಒಂದು ವಿಷಯಗಳಿರಲಿ, ಸತ್ಯಕ್ಕೆ ಮೌಲ್ಯವನ್ನು ಕೊಡುವಂತಹ ಕೆಲಸಗಳು ನಾವು ನಿರಂತರವಾಗಿ ಮಾಡುತ್ತಾ ಇರಬೇಕು. ನೀನು ಎಷ್ಟೇ ಕಹಿಯಾದರೂ ಪರವಾಗಿಲ್ಲ, ಎಂತಹ ಸಂದರ್ಭ ಬಂದರೂ ಕೂಡ ಪರವಾಗಿಲ್ಲ, ನೀನು ನಿನ್ನ ನಾಲಿಗೆಯಲ್ಲಿ ಸುಳ್ಳೆಂಬುದು ಬರಬಾರದು ಎಂಬುದನ್ನು ಕಲಿಸಿದಂತಹ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಆ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಅನುಯಾಯಿಗಳಾದ ನಾವು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ತೋರಿಸಿಕೊಟ್ಟಂತಹ ಆ ಸತ್ಯ ಸಂದೇಶದಲ್ಲಿ ನಮಗೆಲ್ಲ ಕಡೆಗಳಲ್ಲೂ ಕೂಡ ಕಾಣಬಹುದು. ಸತ್ಯ ಎಂಬುದು ಅಸ್ಸಿದುಕು, ಸತ್ಯ ಎಂಬುದು ಅದು ಬೆರ್ರಾಗಿದೆ, ಅದು ಒಳಿತಾಗಿದೆ. ಆ ಒಳಿತು ನಿನ್ನನ್ನು ಸ್ವರ್ಗದವರೆಗೆ ಕೈ ಹಿಡಿದು ಮುನ್ನುಗ್ಗುತ್ತೆ ಎಂದು ಹೇಳುತ್ತಾ ಇದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಹಾಗೇನೆ ಸುಳ್ಳು ಅದು ನಿನಗೆ ಕೆಡುಕಾಗಿದೆ, ಆ ಕೆಡುಕು ನಿನ್ನನ್ನು ನರಕದತ್ತ ಕರೆದುಕೊಂಡು ಹೋಗುತ್ತೆ ಎಂಬ ಸಂದೇಶವನ್ನು ನೀಡಿದ ವಿಶ್ವ ವಿಮೋಚಕ ಮುಹಮ್ಮದುರ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಾನು ಸುದೀರ್ಘವಾದಂತಹ ಭಾಷಣವನ್ನಿಲ್ಲಿ ಮಾಡ್ತಾ ಇಲ್ಲ, ನಮಗೆಲ್ಲರಿಗೂ ಕೂಡ ಬೇಕಾದ ರೀತಿಯಲ್ಲಿ ಇನ್ಶಾ ಅಲ್ಲಾಹ್ ಈ ಆಧ್ಯಾತ್ಮಿಕವಾದಂತಹ ಕಾರ್ಯಕ್ರಮದಲ್ಲಿ ನಮ್ಮ ಈ ಊರಿನ ಹಲವಾರು ಸಾದಾತುಗಳು ಬರಲಿಕ್ಕಿದ್ದಾರೆ. ಊರಿನ ಹಿರಿಯರಾದ ಎಲ್ಲ ನಾಯಕರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ. ನಾಳೆ ನಡೆಯಲಿಕ್ಕಿರುವಂತಹ ಐತಿಹಾಸಿಕವಾದಂತಹ ಸಮ್ಮೇಳನ ಕೊಡಗು ಜಿಲ್ಲೆ ಇತಿಹಾಸದಲ್ಲೇ
ಒಂದು ಸ್ವರ್ಣಾಕ್ಷರದಲ್ಲೇ ಬರೆಯುವ ರೀತಿಯಲ್ಲಿ, ದಾಖಲೆಯನ್ನು ಮಾಡುವಂತಹ ರೀತಿಯಲ್ಲಿ ಬೆಳೆಯಲಿ. ಪ್ರೀತಿಯರೇ, ಶೈಖುನಾ ಸುಲ್ತಾನುಲ್ ಉಲಮಾ ಎಂಬ ಜಾಗತಿಕ ಜಗತ್ತು ಇವತ್ತು ಬಯಸ್ತಾ ಇರುವಂತಹ ಒಬ್ಬ ಅನುಗ್ರಹೀತನಾದಂತಹ ಪಂಡಿತ ಶ್ರೇಷ್ಠ, ಒಬ್ಬ ವಿದ್ವಾಂಸನಿಗೆ ಒಂದು ರಾಷ್ಟ್ರ ವಿಶೇಷವಾದ ವಿಮಾನವನ್ನು ಕಳಿಸಿ ಆ ರಾಷ್ಟ್ರದಿಂದ ಆ ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿಯಾದ ಹಿಜರಿ ಅವಾರ್ಡನ್ನು ಕೊಟ್ಟ, ಆ ಹಿಜರಿ ಅವಾರ್ಡನ್ನು ಪಡೆದಂತಹ ಒಬ್ಬ ವಿದ್ವಾಂಸ ಭಾರತದ ಮಣ್ಣಿನಲ್ಲಿದ್ದರೆ ಅದು ಶೈಖುನಾ ಸುಲ್ತಾನುಲ್ ಉಲಮಾ ಆಗಿದ್ದಾರೆ. ಶೈಖುನಾ ಸುಲ್ತಾನುಲ್ ಉಲಮಾ ಉಸ್ತಾದ್ ಸಾವಿರಾರು ಮಸೀದಿಗಳನ್ನು ಕಟ್ಟುವ ಮೂಲಕ ನೂರಾರು ಪ್ರದೇಶಗಳಲ್ಲಿ, ಸಾವಿರಾರು ಪ್ರದೇಶಗಳಲ್ಲಿ ಜನರಿಗೆ ನಮಾಜ್ ಮಾಡುವಂತಹ, ಇತಿಕಾಫ್ ಕೂರುವಂತಹ, ಪರಿಶುದ್ಧವಾದಂತಹ ಕುರ್ಆನ್ ಓದಲಿಕ್ಕಿರುವಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡುವಲ್ಲಿ ಒಬ್ಬ ವಿದ್ವಾಂಸನಿಗೆ ಸಾಧ್ಯವಾಗಿದ್ದರೆ ಅದು ಉಸ್ತಾದರಿಗೆ ಮಾತ್ರ ಸಾಧ್ಯ ಆಗಿರೋದು. ಎಲ್ಲ ಕಡೆಗಳಲ್ಲಿ ಮಸೀದಿಗಳನ್ನು ನಿರ್ಮಿಸುವುದು ಮಾತ್ರ ಅಲ್ಲ, ಅದನ್ನು ವೈಜ್ಞಾನಿಕ ಕೇಂದ್ರಗಳನ್ನಾಗಿ ಬದಲಿಸುವುದು ಕೂಡ ಉಸ್ತಾದರ ಸ್ಪಷ್ಟವಾದಂತಹ ಗುರಿಯಾಗಿತ್ತು. ನಾವಿವತ್ತು ನಮ್ಮ ಸಮಾಜದಲ್ಲಿ ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಮಾತನಾಡುವಾಗ ನಮಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕೊಡಗಿನವರಾದಂತಹ, ಕೊಡಗು ಜಿಲ್ಲೆಯಲ್ಲೇ ಇರುವಂತಹ ನಾವುಗಳದೆಷ್ಟೋ ಭಾಗ್ಯವಂತರು. ನಮ್ಮೂರಿನಲ್ಲಿ ಮದರಸಾಗಳಿದೆ, ಒಳ್ಳೆಯ ಮಸೀದಿಗಳಿದೆ, ಗಲ್ಲಿಗಳಲ್ಲಿ ಉಸ್ತಾದುಗಳನ್ನು ಕಾಣಬಹುದು, ದೊಡ್ಡ ದೊಡ್ಡ ವಿದ್ವಾಂಸರನ್ನು ಕಾಣಬಹುದು, ಹಾಫಿಜೆ ಕುರ್ಆನ್ಗಳನ್ನು ಕಾಣಬಹುದು. ಆದರೆ ಜಿಲ್ಲೆಯನ್ನು ಬಿಟ್ಟು ನಾವು ಹೊರಗೆ ಹೋದಾಗ, ವಿವಿಧ ಕಡೆಗಳಲ್ಲಿ ಸಂಚರಿಸುವಾಗ ನಮ್ಮ ಮುಂದೆ ಬರುವಂತಹ ಚಿತ್ರವಿದೆ, ನಮ್ಮ ಮುಂದೆ ಬರುವಂತಹ ದೃಶ್ಯವಿದೆ. ಮಸೀದಿಗಳೆಲ್ಲ ಇಲ್ಲದೆ ಇರುವಂತಹ ಪ್ರದೇಶ, ಮಸೀದಿಗಳಿದ್ದರೂ ಕೂಡ ನಮಾಜುಗಳು ನಡೆಯದೇ ಇರುವಂತಹ ಪ್ರದೇಶ. ಅಂತಹ ಪ್ರದೇಶಗಳಲ್ಲಿ ಬದಲಾವಣೆ ಎಂಬುದು ಅನಿವಾರ್ಯ. ಅದು ಯಾವ ರೀತಿ ಮಾಡಬೇಕು ಎಂಬುದನ್ನು ಜಾಗತಿಕ ಜಗತ್ತಿನಲ್ಲಿ ಅತ್ಯಂತ ಸ್ಪಷ್ಟವಾಗಿ ತೋರಿಸಿದಂತಹ ಶೈಖುನಾ ಸುಲ್ತಾನುಲ್ ಉಲಮಾ ಉಸ್ತಾದ್ ಜಾಮಿಅತ್ ಮರ್ಕಜು ಸಖಾಫತಿ ಸುನ್ನಿಯಾದ ಮೂಲಕ 14,000 ಬರುವಂತಹ ಸಖಾಫಿ ವಿದ್ವಾಂಸರನ್ನು ಈ ನಾಡಿಗೆ ಸಮರ್ಪಿಸಿದ್ದಾರೆ. ಅವರು ವಿವಿಧ ಕಡೆಗಳಲ್ಲಿ ಈ ಪರಿಶುದ್ಧವಾದಂತಹ ಸಮಾಜ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ನಾನು ಹೇಳ್ತಾ ಇರುವುದು, ಪ್ರೀತಿಯರೇ, ನಾವು ಇನ್ನೂ ಕೂಡ ಭಾಗ್ಯವಂತರು. ಆದರೆ ಆ ಭಾಗ್ಯ ಇದೆ ಎಂದು ಹೇಳಿ ನಾವು ಸುಮ್ಮನೆ ನಿದ್ರಿಸಬೇಕಾದವರಲ್ಲ. ನಿರಂತರವಾಗಿ ನಮ್ಮ ಈಮಾನಿಗೆ ಬ್ರೈಟ್ನೆಸ್ ತುಂಬುವಂತಹ ಕೆಲಸಗಳು ಬೇಕಾಗಿ ಆಗಾಗ SYS ಮೂಲಕ, SSF ಮೂಲಕ ಮತ್ತಿತರ ರೀತಿಯಲ್ಲಿ ನಮ್ಮ ಉಲಮಾಗಳು ಕರೆಗಳನ್ನು ಕೊಡುವಾಗ ನಾವು ಆ ಕಾರ್ಯದಲ್ಲಿ ಬಂದು ಭಾಗವಹಿಸಬೇಕು. ಅದರಲ್ಲಿ ನಾವು ಸಕ್ರಿಯರಾಗಿರಬೇಕು. ಪರಿಶುದ್ಧವಾದಂತಹ ದೀನ್ ಅದು ಅತ್ಯಂತ ಅಮೂಲ್ಯವಾದಂಥದ್ದು. ಮರಣ ಹೊಂದುವಾಗ ನಮಗೆ ಈಮಾನ್ ಇರಬೇಕು, ನಮಗೆ ಮಹಬ್ಬತ್ ಇರಬೇಕು ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ. ಮತ್ತಿತರ ಎಲ್ಲ ಕಾರ್ಯಗಳು ಕೂಡ ನಮಗಿರಬೇಕು. ಏನು ವ್ಯಾಪಾರಗಳು ಬೇಡ, ಯಾವ ವಹಿವಾಟು ಬೇಡ, ಯಾವ ಕೆಲಸನೂ ಮಾಡಬೇಡ, ನೀನು ಯಾವ ಕೃಷಿಯಲ್ಲೂ ತೊಡಗಬೇಡ ಎಂದೆಲ್ಲ ಇಸ್ಲಾಂ ಹೇಳ್ತಾ ಇರೋದು. ನೀನು ಯಾವತ್ತೂ ಕೂಡ ಜಪಮಾಲೆ, ತಸ್ಬೀಹ್ ಮಾಲೆಯನ್ನು ತೆಗೆದುಕೊಂಡು ಒಂದು ಮಸೀದಿಯ ಮೂಲೆಯಲ್ಲಿ ಮಾತ್ರ ಕೂರು ಎಂದು ಇಸ್ಲಾಂ ಹೇಳ್ತಾ ಇಲ್ಲ. ನಿರಂತರವಾಗಿ ದುಡಿಯಬೇಕು, ಕೆಲಸ ಮಾಡ್ತಾ ಇರಬೇಕು. ನೀನು ತಿನ್ನುವುದರಲ್ಲಿ ಅತ್ಯಂತ ಒಳ್ಳೆಯದು ಯಾವುದು ಅಂತ ಕೇಳಿದರೆ ನೀನು ದುಡಿದು ತಿನ್ನುವುದಾಗಿದೆ ಎಂದು ಹೇಳಿಕೊಡುತ್ತಿದ್ದಾರೆ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರೀತಿಯ ವಿಶ್ವಾಸಿಗಳೇ, ಸಹೋದರರೇ, ನಾವು ಶಿಕ್ಷಣಕ್ಕೆ ಒಳ್ಳೆಯ ಮಹತ್ವವನ್ನು ಕೊಡಬೇಕು. ಶಿಕ್ಷಣಕ್ಕೆ ಮಹತ್ವವನ್ನು ಕೊಡ್ತಾ ಇದ್ದೇವೆ. ಅದಕ್ಕೇನೆ ನಮ್ಮ ಊರುಗಳಲ್ಲಿ ಖಾಸಗಿ ಶಾಲೆಗಳ ಬಸ್ಸುಗಳು ನಿರಂತರವಾಗಿ ಹೋಗ್ತಾ ಇದೆ. ನಾನು ಅದರ ವಿರೋಧವಾಗಿ ಮಾತನಾಡ್ತಾ ಇರುವುದಲ್ಲ. ಶಿಕ್ಷಣ ಎಂಬುದರ ವ್ಯಾಖ್ಯೆಯನ್ನು ನಾವು ದುರ್ಬಲಗೊಳಿಸಿದ್ದೇವೆ. ಶಿಕ್ಷಣ ಬೇಡ ಎಂದಲ್ಲ, ನಮ್ಮ ಮಕ್ಕಳು ಒಳ್ಳೆಯ ಶಿಕ್ಷಿತರಾಗಬೇಕು, ಒಳ್ಳೆಯ ಶಿಕ್ಷಣವನ್ನು ಪಡೆಯಬೇಕು,
ಭೌತಿಕವಾಗಿ ನಾವು ದಿವಾಳಿಗಳಾಗಬಾರದು. ಒಳ್ಳೆ ಚಲುವಾದಂಥ ಅಕಾದಮಿಕ್ ನಮಗೆ ಇರಬೇಕು. ಆದರೆ ಅದಕ್ಕಿಂತಲೂ ಮಿಗಿಲಾಗಿ ನಮ್ಮ ಹೃದಯವನ್ನು ಶುದ್ಧೀಕರಿಸುವಂತಹ ಆಧ್ಯಾತ್ಮಿಕವಾದಂತಹ ಶಿಕ್ಷಣವನ್ನು ನಾವು ಪಡೆಯಬೇಕು. ನಾವು ಭಾಗ್ಯವಂತರು. ಸೂಫಿ ಶಹೀದ್ ರಲಿಯಲ್ಲಾಹು ಅನ್ಹುರವರ ಅನುಗ್ರಹೀತವಾದಂತಹ ಪಾದ ಸ್ಪರ್ಶದಿಂದ ಪುನೀತಗೊಂಡ ಈ ಮಣ್ಣಿನಲ್ಲಿ ಬದುಕಲು ಅಲ್ಲಾಹು ನಮಗೆ ಭಾಗ್ಯವನ್ನು ಕೊಟ್ಟಿದ್ದಾನೆ. ಇನ್ನೂ ಕೂಡ ಹಲವು ರೀತಿಯ ಔಲಿಯಾಗಳು ಸಯ್ಯದ್ ಹಸನ್ ಸಖಾಫ್ ಅಲ್ ಹಲರಮಿ ರಲಿಯಲ್ಲಾಹು ಅನ್ಹು ಸಮೇತ ಇರುವಂತಹ ಔಲಿಯಾ ಶ್ರೇಷ್ಠರು ಮತ್ತಿತರ ಉಲಮಾ ವಿದ್ವಾಂಸರು ಈ ನಾಡಿಗೆ ಬೇಕಾಗಿ, ಈ ಸಮಾಜಕ್ಕೆ ಬೇಕಾಗಿ ಸೇವೆಯನ್ನು ಮಾಡಿದ್ದಾರೆ. ಆದ್ದರಿಂದ ಪ್ರೀತಿಯರೇ, ನಾವು ಸತ್ಯವನ್ನು ನಿರಂತರವಾಗಿ ಬಿಗಿದಪ್ಪಿಕೊಂಡು ಸತ್ಯಕ್ಕೆ ಬೆಲೆಯನ್ನು ಕೊಟ್ಟು ನಿರಂತರವಾಗಿ ಬದುಕಿನ ಜಂಜಾಟದಲ್ಲಿ ಯಾವ ದುರ್ಬಲ ನಿಮಿಷವೂ ಕೂಡ ನಮ್ಮಲ್ಲಿರಬಾರದು. ಯಾವತ್ತೂ ಕೂಡ ಸುಳ್ಳಿನಲ್ಲಿ ನಾವು ಬೀಳಬಾರದು. ನಮ್ಮ ಮಾತಿನ ಮೇಲೆ ನಿರಂತರವಾದಂತಹ ಹಿಡಿತ ಇರಬೇಕು. ಬಾಯಿ ಬಂದಂಥ ರೀತಿಯಲ್ಲಿ ನಾವು ಮಾತನಾಡಬಾರದು. ನಾವು ಬರೆಯುವಾಗ, ನಾವು ಕೂರುವಾಗ, ನಮ್ಮ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅಲ್ಲಾಹು ನೋಡ್ತಾ ಇದ್ದಾನೆ, ಗಮನಿಸ್ತಾ ಇದ್ದಾನೆ ಎಂಬ ಆಲೋಚನೆ ನಮ್ಮಲ್ಲಿರಬೇಕು. ಅದಾಗಿದೆ ಒಮಲ್ ಇಹ್ಸಾನ್ ಯಾ ರಸೂಲಲ್ಲಾಹ್. ಇಹ್ಸಾನ್ ಅಂದ್ರೆ ಏನು ಅಂತ ಕೇಳುವಾಗ, ಅಂತಅಬುದಲ್ಲಾಹ ಕಅನ್ನಕ ತರಾ ವ ಇಲ್ಲಂ ತಕುನ್ ತರಾಹು ಫಇನ್ನಹು ಯರಾಕ್. ನೀನು ಇಬಾದತನ್ನು ಮಾಡುವಾಗ, ನೀನು ಏನೇ ಒಳ್ಳೆ ಕೆಲಸಗಳು ಮಾಡುವಾಗ, ನೀನು ಏನೇ ಒಳಿತುಗಳನ್ನು ಮಾಡುವಾಗ ನಿನ್ನ ಮನಸ್ಸಿನಲ್ಲಿ ಯಾವತ್ತೂ ಕೂಡ ನಾನು ಒಳ್ಳೆಯವನು, ನಾನೇ ಬಹಳ ಮುಂದೆ ಹೋದವನು ಎಂಬ ಚಿಂತೆ ಇರಬಾರದು. ನೀನೇನು ಮಾಡುವುದಿದ್ದರೂ ಕೂಡ ಅಲ್ಲಾಹು ಸುಬ್ಹಾನಹು ವ ತಆಲಾ ನೀನು ಎಲ್ಲೇ ಹೋಗಿ ನಿಂತರೂ ಕೂಡ ನಿನ್ನನ್ನು ಗಮನಿಸುವಂತಹ ಪ್ರಬಲವಾದ ಶಕ್ತಿ ಅಲ್ಲಾಹ್ ಎಂಬ ವಿಶ್ವಾಸ ನಮ್ಮಲ್ಲಿರಬೇಕು. ಪ್ರೀತಿಯ ವಿಶ್ವಾಸಿಗಳೇ, ನಾನು ಮಾತನ್ನು ಸುದೀರ್ಘಗೊಳಿಸ್ತಾ ಇಲ್ಲ. ನಮ್ಮ ಇಸ್ಲಾಂ ಪರಿಶುದ್ಧವಾದಂತಹ ಇಸ್ಲಾಂ ಜಗತ್ತಿಗೆ ಹೇಳಿಕೊಡ್ತಾ ಇರುವಂತಹ ಒಂದು ಜೀವನ ವ್ಯವಸ್ಥೆ ಇದೆ. ಆ ಜೀವನ ವ್ಯವಸ್ಥೆಯಿಂದ ಒಂದಿಂಚು ಕೂಡ ನಾವು ಕಾಲು ತಪ್ಪಿ ಬೀಳಬಾರದು. ನಮ್ಮ ಬದುಕಿನುದ್ದಕ್ಕೂ ಕೂಡ ಅದನ್ನು ಅನುಸರಿಸುವಂತಹ, ಅಂಗೀಕರಿಸುವಂತಹ ಕೆಲಸಗಳು ನಿರಂತರವಾಗಿ ಮಾಡ್ತಾ ಇರಬೇಕು. ಆಧ್ಯಾತ್ಮಿಕವಾಗಿ ನಮ್ಮ ಹೃದಯವನ್ನು ಶುದ್ಧೀಕರಿಸುವಂತಹ ಕೆಲಸಗಳು ನಡೆಯುತ್ತಾ ಇರಬೇಕು. ಅದಕ್ಕೆ ನಾವು ಮಾಡುವ ನಮ್ಮ ದುಡಿಮೆ ಸರಿ ಇರಬೇಕು, ನಾವು ತಿನ್ನುವುದು ಸರಿ ಇರಬೇಕು. ನಾವು ಪರಿಶುದ್ಧರಾದ ಹುಜೂರ್ ಅಕ್ರಮ್ ತಾಜದಾರೆ ಆಕಾ ಮುಹಮ್ಮದುರ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಆ ಪರಿಪೂರ್ಣವಾದಂತಹ ಜೀವನ ವ್ಯವಸ್ಥೆಯಿಂದ ಕಲಿಯಬೇಕು. ನಮ್ಮ ಜೀವನದಲ್ಲಿ ಅಳವಡಿಸುವಂತಹ ಪ್ರಯತ್ನಗಳು ನಾವು ಮಾಡಬೇಕು. ಪ್ರೀತಿಯರೇ, ನಮಗೆ ಈ ದುನಿಯಾದ ತಾತ್ಕಾಲಿಕವಾದ ಬದುಕಲ್ಲ. ಪರಿಶುದ್ಧವಾದಂತಹ ಕುರ್ಆನ್ ಹೇಳ್ತಾ ಇದೆ, ಫಐನ ತದ್ಹಬೂನ್, ಎಲ್ಲಿಯವರೆಗೆ ಹೋಗ್ತಾ ಇದೆ ಎಂಬುದು. ಎಲ್ಲಿಯವರೆಗೆ ನೀವು ಹೋಗ್ತಾ ಇದ್ದೀರಿ? ನಮಗೆ ಯಾರಿಗೂ ಕೂಡ ಯಾವ ಯೋಚನೆಯೂ ಕೂಡ ಇಲ್ಲ. ಒಂದು ಸ್ಟಾಪ್ ಬಂದರೆ ನಾವಲ್ಲಿ ನಿಲ್ಲಬೇಕಾಗುತ್ತೆ. ಅಲ್ಲಿಂದ ನಮ್ಮ ಜೀವನದ ನೈಜವಾದಂತಹ ಗುರಿ ಪ್ರಾರಂಭ ಆಗುತ್ತೆ ಎಂಬುದು. ಆದ್ದರಿಂದ ಈ ಪರಿಶುದ್ಧವಾದಂತಹ SSFಗೂ SYSಗೂ ನಾವು ಸೇವೆ ಮಾಡುವಾಗಲೂ ಕೂಡ ನನ್ನನ್ನು ಅಲ್ಲಾಹು ಗಮನಿಸ್ತಾ ಇದ್ದಾನೆ. ಆ ಅಲ್ಲಾಹನಿಂದ ನನಗೆ ಸವಾಬು ಸಿಗಬೇಕು, ಪ್ರತಿಫಲವನ್ನು ಸಿಗಬೇಕು. ರಲೀತು ಬಿಲ್ಲಾಹಿ ರಬ್ಬನ್ ವ ಬಿಲ್ ಇಸ್ಲಾಮಿ ದೀನಾ ವ ಬಿ ಮುಹಮ್ಮದಿನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ನಬಿಯಂ ವ ರಸೂಲಾ. ಆ ವಿಶ್ವಾಸ ನಮ್ಮ ಹೃದಯದಲ್ಲಿ ರೂಢಮೂಲವಾಗಬೇಕು, ಅದು ಸದೃಢವಾಗಬೇಕು. ಆ ವಿಶ್ವಾಸದಲ್ಲಿ ಯಾವ ರೀತಿಯಲ್ಲೂ ಕೂಡ ಹಿಂಜರಿಕೆ ಇರಬಾರದು. ಅದರ ಜೊತೆಯಲ್ಲೇ ನಾವು ನಮಾಜುಗಳನ್ನು ಕರೆಕ್ಟ್ ಆಗಿ ಮಾಡುವ ಮೂಲಕ, ಮಕ್ಕಳಿಂದದು ಮಾಡಿಸುವ ಮೂಲಕ, ನಾವು ದುಡಿಮೆಯನ್ನು ಕ್ಲಿಯರ್ ಮಾಡಿಕೊಳ್ಳುವ ಮೂಲಕ, ಹಲಾಲಲ್ಲದ ಒಂದೂ ಕೂಡ ಮಕ್ಕಳಿಗೆ ಕೊಡದೆ ನಾವು ಹಲಾಲು ಮಾತ್ರ ದುಡಿದು ಮಕ್ಕಳಿಗೆ ತಿನ್ನಿಸಿ ನಾವು ಮಕ್ಕಳನ್ನು ಕೂಡ ಈ ನಾಡಿನ ಒಳ್ಳೆ ಪ್ರಜೆಗಳನ್ನಾಗಿ ಬೆಳೆಸಲು ನಾವು ಪ್ರಯತ್ನವನ್ನು ಪಡಬೇಕು. ಅದಕ್ಕೆ ಬೇಕಾಗಿ ಆಗಿದ್ದಾರೆ ನಮ್ಮ ವಿದ್ವಾಂಸರಾದಂತಹ ಉಲಮಾಗಳು ದುಡಿದಿರೋದು. ಶೇಖುನಾ ಮಹಮೂದ್ ಉಸ್ತಾದ್, ಶೇಖುನಾ ಶರಫುಲ್ ಉಲಮಾ ಅಬ್ಬಾಸ್ ಉಸ್ತಾದ್, CP ಉಸ್ತಾದ್ ಸಮೇತ ಇರುವಂತಹ ಈ ಆಲಿಮ್ಗಳು ನಡೆದಿರೋದು. ನನ್ನ ಮಾತನ್ನು ಚುಟುಕೊಳಿಸ್ತಾ ಇದ್ದೇನೆ. നമുക്ക് നേതൃത്വം നൽകാനിരിക്കുന്ന, പ്രഭാഷണം നടത്താൻ
ഉസ്താദാനിരിക്കുന്ന ആദരണീയരായ ഹംസ മിസ്ബാഹി ഉസ്താദ് അവരുകൾ നമ്മുടെ വേദിയിലേക്ക് കടന്നു വരികയാണ്. അല്ലാഹു അക്ബർ, അല്ലാഹു അക്ബർ, അല്ലാഹു അക്ബർ. ലാ